ಈಗ ನೀವು ರೈತ ಸಂಘದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ. ಈಗ ಕ್ಷೇತ್ರದಲ್ಲಿ ಹಾಲಿ ಶಾಸಕರು 15 ವರ್ಷಗಳಿಂದ ಆಡಳಿತ ನಡೆಸ್ತಿದ್ದಾರೆ. ಹಾಗೆಯೇ ಅವರಿಗೆ ದೇವೇಗೌಡರ ಆಶೀರ್ವಾದ ಇದೆ. ಸೂರಜ್ ರೇವಣ್ಣ ಅವರು ಕೂಡ ಕ್ಷೇತ್ರದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ನಿಮಗೆ ಸೂರಜ್ ರೇವಣ್ಣ ಅಥವಾ JDS ಎಷ್ಟು ಎಫೆಕ್ಟಿವ್ ಅನಿಸ್ಬೋದು, ಸವಾಲಾಗ್ಬೋದು ಅಂತ? ನೋಡ್ರಿ, ನಮಗೆ ಸವಾಲು ಆಗುತ್ತೆ, ಸವಾಲಿಲ್ಲ ಅಂತ ಹೇಳ್ತಾ ಇಲ್ಲ. ಆ ಸವಾಲ್ ಮೇಲೆ ಸವಾಲು ತಗೋಬೇಕು ರೈತ ಸಂಘ. ನಾವು ಸವಾಲು ತಾಳಕ್ಕೆ ಹೋಗ್ತಿರೋದು. ಯಾಕೆಂದರೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಗೌರವಿಸ್ತೀವಿ, ಕೆಟ್ಟದ್ದು ಕೆಲಸ ಮಾಡಿದ್ರೆ ಕಿತ್ತು ಬಿಸಾಕ್ತೀವಿ. ಅದರಲ್ಲೇನು ಎರಡು ಮಾತಿಲ್ಲ. ಈಗೆಲ್ಲ ನೋಡ್ತಾ ಇದ್ರೆ ಏನೇನು ಆಗ್ತಿದೆ, ಏನೇನು ಆಗಿದೆ ಅಂತ. ಇದಕ್ಕಿಂತ ಇನ್ನೇನು ಬೇಕು ಉದಾಹರಣೆ? ರೈತರು ನಿಮ್ಮ ಕೈ ಹಿಡಿತಾರ ಅಂತ ಅಲ್ಲ, 100ಕ್ಕೆ 100 ಯಾಕೆ ಹಿಡಿತಾರೆ ಅಂತಂದರೆ, ಈಗ ರೈತರಿಗೆ ಗೊತ್ತಾಯ್ತು, ಈಗೆಲ್ಲ ಲೈನ್ ಒಂದು ಕಡೆಯಿಂದ ಬಿಸಿ ತಟ್ಟಿದೆ, ಲೈನ್ ಕಟ್ ಮಾಡಿ ಬಿಸಾಕ್ತಾವ್ರೆ, ಮೀಟ್ರ್ ಹಾಕ್ತಾವ್ರೆ. ಮೀಟ್ರ್ ಹಾಕಿರೋ ರೈತರಿನ ಬದುಕೋಕ್ಕೆ ಆಗಲ್ಲ. ಯಾಕಂದ್ರೆ ಒಂದು ಉದಾಹರಣೆ, 6 HP ಮೋಟ್ರ್ ಹಾಕಿದ್ರು. 6 HPಗೆ 6 ತಿಂಗಳಿಗೆ 29,000 ರೂಪಾಯಿ, 10 HP ಮೋಟ್ರಿಗೆ 49,000 ರೂಪಾಯಿ. ವರ್ಷಕ್ಕೆ ಎಷ್ಟಾಯ್ತು ಸ್ವಾಮಿ? 10 HPಗೆ 1,00,000 ರೂಪಾಯಿ ಆಯಿತು, 80,000 ರೂಪಾಯಿ ಆಯಿತು. ಇವನಿಗೆ ಅನ್ನ ಹಾಕೋನು ಉಳಿಸ್ಕೊಳಕ್ಕಾಗತ್ತ ಮನೇನ? ಇವತ್ತು ಯಾಕೆ ವಿಧಾನಸೌಧದಲ್ಲಿ 228 ಜನ ಏನಿದೆ ಯಾಕೆ ಮಾತಾಡ್ತಾ ಇಲ್ಲ ಇವರು? ರೈತರು ಲೈನ್ ಕಟ್ ಮಾಡಬೇಡಿ, ಮೀಟ್ರ್ ಹಾಕ್ಬೇಡಿ, ಸಮಗ್ರರಿ ನೀರಾವರಿಗೆ ಯಾಕೆ ಕೊಡೋಕ್ಕಾಗ್ತಾಯಿಲ್ಲ ಸ್ವಾಮಿ? ಇಷ್ಟೆಲ್ಲ ರೈತರಿಗೆ ಗೊತ್ತಾದ್ರೂ ಈಗಲೂ ರೈತರು ದಡ್ಡ ಹಾಕ್ತೀವಿ, ನಾವು ಕಳ್ಳರಿಗೆ 60% 40% ಓಟ್ ಹಾಕ್ತಿರ್ವಿ ಅಂತಂದರೆ ರೈತನ ಹಣಬರೋಣ ನಾವೇ ಬರ್ಕೊಂಡಾಗ ಹಣಬರೋಣ. ಅದರಿಂದನಾರ ವಿಧಾನಸೌಧಕ್ಕೆ ಒಬ್ಬ ಯೋಗ್ಯದನ್ನು ಮಾತಾಡೋಂತಾನೆ ಅಂತಂದು ಕಳಿಸ್ಬೇಕಲ್ಲ ನಾವೆಲ್ಲರೂ ಸೇರ್ಕೊಂಡು. ಅಂಥವ್ರಿಗೆ ಹೋಗ್ತೀವಿ, ಮನೆ ಮುಂದಕ್ಕೆ ಹೋಗ್ತೀವಿ. ನೋಡಿರಿ, ಎಲ್ಲ ನಮ್ಮ ಕೈಲಿದೆ. ಯಾಕೆಂದ್ರೆ ಇವ್ರಿಗೇನು ಇರ್ಬೋದು, ದೇವೇಗೌಡರು ಇರ್ಬೋದು, ಇನ್ನೊಬ್ರು ಇರ್ಬೋದು. ಇವರೆಲ್ಲ ಪ್ರಧಾನಮಂತ್ರಿ ಆಗಿರೋದು ನಾವು ರೈತರು ಕೊಟ್ಟರೆ ಭಿಕ್ಷೆನೆ. ಇವ್ರ ಅಧಿಕಾರ 5 ವರ್ಷ ಮಾತ್ರ. ನಮ್ಮ ಅಧಿಕಾರ ಸಾಯೋವರೆಗೂ ಇರುತ್ತೆ ಸ್ವಾಮಿ. ಸಾಯೋವರೆಗೂ ಬೀದಿಲಿ ಇರ್ತೀವಿ, ಹೋರಾಟ ಮಾಡ್ತೀವಿ. ಕೆಲಸ ಮಾಡಲಿಲ್ಲ ಅಂದ್ರೆ ನೇರಾಗಿ ಲಗ್ಗೆ ಹಾಕೋದು ಗೊತ್ತಿದೆ, ಮುದುಕಿ ಹಾಕೋದು ಗೊತ್ತಿದೆ, ನಮ್ಮ ಮಕ್ಕಳನ್ನ ಪಡ್ಕೊಳ್ಳೋದು ನಮಗೆ ಗೊತ್ತಿದೆ. ರಾಜ್ಯ ರೈತ ಸಂಘದ ಅಧ್ಯಕ್ಷರು ಅಳ್ಳಾಪುರ ಮಂಜೇಗೌಡರು.